ಫ್ರೆಂಡ್ಸ್ ನಮಸ್ಕಾರ. KSM ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಂದು ಸಂಶಯಗಳನ್ನು ಕೇಳಿದ್ರು, ಅದನ್ನು ಕ್ಲಿಯರ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಮೊದಲನೇದಾಗಿ ಸರ್ ಇಲ್ಲಿ ಬರೀ ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ, ಮಾರ್ಕೆಟ್ನಲ್ಲಿ ಯಾರೂ ನಂಬಬೇಡಿ, ಮೋಸ ಹೋಗಬೇಡಿ ಅಂತ ಹೇಳಿದ್ದಾರೆ. ಖಂಡಿತ ಸರ್, ಮಾರ್ಕೆಟ್ ಅನ್ನೋದು ಖಂಡಿತ ಮೋಸ ಅಲ್ಲ. ನಾವು ಒಂಥರ ಜೂಜಾಟದ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಅಂತಂದರೆ ಮೇಯ್ನ್ ಪರ್ಪಸ್ ಇರೋದು ಇನ್ವೆಸ್ಟಿಂಗ್ ಮಾಡೋದಕ್ಕೆ. ಅಂದರೆ ಒಂದು ಕಂಪನಿಗೆ ಸಾವಿರಾರು ಕೋಟಿ ರೂಪಾಯಿ ಬೇಕು, ಅದನ್ನು ಒಂದು ಬ್ಯಾಂಕಿಂದ ತೊಗೊಳಕ್ಕಾಗಲ್ಲ ಖಂಡಿತ. ಅದರಿಂದ ಪಬ್ಲಿಕ್ಸಿಂದ ತೊಗೊಳ್ತಾರೆ. ಜೊತೆಗೆ ಅದರಲ್ಲಿ ರಿಸ್ಕ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಆ ರಿಸ್ಕನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಈಗ ಲಾಭ ಆದರೂ ಸರಿ ನಷ್ಟ ಆದರೂ ಸರಿ, ಅದನ್ನು ಎಲ್ರಿಗೂ ಸಹ ಸಮಾನವಾಗಿ ಹಂಚಿಕೆ ಮಾಡೋದಕ್ಕೋಸ್ಕರ ಇದನ್ನು ಮಾಡಿರೋದು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಒಂದು ಕಂಪನಿ ಲಾಭ ಆಗ್ತಿದೆಯೋ ಇಲ್ವೋ ಅನ್ನೋದಕ್ಕೆ ಖಂಡಿತ ಕಡಿಮೆ ಅಂತಂದ್ರೆ ಒಂದು 3 ತಿಂಗಳು ವೆಯ್ಟ್ ಮಾಡಬೇಕು. ಬಟ್ ಈಗೇನಾಗೋಯ್ತು, ಇಂಟರ್ನೆಟ್ ಯೂಸೇಜ್ ಜಾಸ್ತಿ ಆದಮೇಲೆ, ಎಲ್ಲರೂ ಆನ್ಲೈನ್ ಬಂದ ಮೇಲೆ ಏನಾಗೋಯ್ತು, ಈಗ ಮಾರ್ಕೆಟನ್ನು ಡೈಲಿ ಇನ್ಕಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದಾರೆ. ಒಂದು ಕಂಪನಿನೇ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿ, ಅದನ್ನು ಮಾರ್ಕೆಟಿಂಗ್ ಮಾಡಿ, ಅದನ್ನು ಕನ್ಸ್ಯೂಮರ್ಗೆ ಕಳಿಸಿ, ಅಲ್ಲಿಂದ ಬರುವಂತಹ ಲಾಭವನ್ನು ನೋಡೋದಕ್ಕೆ ಸುಮಾರು ದಿನಗಳು ಬೇಕು. ಆದರೆ ನಾವು ಮಾರ್ಕೆಟನ್ನು ಒಂದೇ ದಿನದಲ್ಲಿ ಬೆಳಿಗ್ಗೆ ತೊಗೊಂಡು ಸಂಜೆ ಮಾರಿ ನಾವು ಅದರಲ್ಲಿ ದಿನಕ್ಕೆ 4-5 ಸಾವಿರ ಸಂಪಾದನೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇಂತಹ ಆಸೆಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಅಮೌಂಟನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಅದರಿಂದ ಮಾರ್ಕೆಟನ್ನು ಕಲಿಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಉತ್ತಮ. ಅದಕ್ಕೋಸ್ಕರ ಮಾಡಿ ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಯಾಕಂತಂದರೆ ಪ್ರತಿದಿನ ಒಂದೊಂದು ನ್ಯೂಸ್ ಬರುತ್ತೆ, ಪ್ರತಿದಿನ ಬೇರೆ ಬೇರೆ ಗೌರ್ಮೆಂಟ್ ಪಾಲಿಸಿಗಳು ಬರುತ್ತೆ, ಯಾವ್ಯಾವ ಒಂದು ವಿಷಯಗಳು ಯಾವ ಸ್ಟಾಕ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಕಲಿಯೋದಕ್ಕೆ ತುಂಬ ದಿನಗಳು ಬೇಕು. ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಒಂದೇ ದಿನಕ್ಕೆ ಯಾರೋ SMS ಕಳಿಸೋರು ಅಥವಾ ಯಾರೋ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಹಾಕಿದ್ರು ಅಂತೇಳಿ ಅದನ್ನು ತಗೊಳ್ತೀರಾ, ಅವತ್ತೇ ಲಾಸ್ ಮಾಡ್ಕೊಳ್ತಾ ಇರ್ತೀರ. ನೆಕ್ಸ್ಟು ಮಾರ್ಕೆಟನ್ನು ಬೈತೀರ. ಇದನ್ನು ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ಕಲೀರಿ. ನಿಮಗೇನಾದ್ರು ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ನೀವು ಮಾರ್ಕೆಟಿಂದ ಹೊರಗಡೆ ಹೋಗ್ಬೋದು. ಇನ್ನೊಂದು, ಬೇರೆಯವ್ರನ್ನ ಎಚ್ಚರ ಮಾಡೋದನ್ನು ನಾನು ಮೊದಲಿಂದನೂ ಮಾಡ್ತಾಯಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸನ್ನು ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಮತ್ತು ಅವರನ್ನು ನಾನು ಮಿಸ್ಯೂಸು ಮಾಡ್ಕೊಂಡಿಲ್ಲ. ನಾನು ಈವನ್ ನನ್ನ ಕೋಡ್ ಬಳಸ್ಕೊಂಡು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಂತಲೂ ಹೇಳಲಿಲ್ಲ. ಅದರಿಂದ ಮಾರ್ಕೆಟನ್ನು ಯಾರು ನಾನು ಪ್ರಾಂಪ್ಟಾಗಿ ಕಲಿತೀನಿ ಮತ್ತು ನಾನು ಇನ್ವೆಸ್ಟಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ರು, ದಯವಿಟ್ಟು ಅಂಥವ್ರ ಮಾತ್ರ ಇರಿ. ಉಳಿದವರು ಮಾರ್ಕೆಟ್ ಬಿಟ್ಟು ನಿಮಗೇನು ಬೇರೆ ಜಾಬ್ ಇದೆ ಅದನ್ನು ಖಂಡಿತ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ ಜಾಬಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಒಳ್ಳೆ ದುಡಿಮೆ ಸಿಗುತ್ತೆ, ನಿಮ್ಮ ಲೈಫನ್ನು ಚೆನ್ನಾಗಿ ರನ್ ಮಾಡ್ಬೋದು. ಅದು ನನ್ನ ಆಸೆ. ಅದು ದಯವಿಟ್ಟು ಯಾರು ಮೋಸ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರನೇ ಆರಂಭಿಸಿದಂತಹ ಒಂದು ಚಾನಲ್. ನೆಕ್ಸ್ಟು ಸರ್, ಇದು ಯಾವ ವೆಬ್ಸೈಟ್ ಸರ್ ಡಿಸೈನ್ ಚೆನ್ನಾಗಿದೆ ಅಂತ ಕೇಳಿದ್ದಾರೆ. ಯಾವುದು ಅಂತಂದರೆ, ನಾನೊಂದು ಕಳೆದ ಒಂದು ವಿಡಿಯೋದಲ್ಲಿ ಒಂದು ಹೀಟ್ ಮ್ಯಾಪನ್ನು ತೋರಿಸಿದ್ದೆ. ಅಂದರೆ ಇಂಡಿಯನ್ NSEನಲ್ಲಿರುವಂತಹ ಸ್ಟಾಕ್ಗಳ ಹೀಟ್ ಮ್ಯಾಪ್. ಈ ಹೀಟ್ ಮ್ಯಾಪ್ ಅಂತಂದರೆ ಯಾವುದು ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಅದೇ ಥರ ಯಾವುದು ರೆಡ್ಡಲ್ಲಿದೆ, ಗ್ರೀನು ಮತ್ತು ರೆಡ್ ಅಂದರೆ ಪರ್ಸೆಂಟೇಜ್ ವೈಸ್ ಕಲರ್ ಚೇಂಜ್ ಇರುತ್ತೆ. ಆಗ ನಾವು ಒಟ್ಟಿಗೆ ಯಾವ ಒಂದು ಸೆಕ್ಟರ್ ಪಾಸಿಟಿವ್ ಇದೆ, ಯಾವ ಸೆಕ್ಟರ್ ನೆಗೆಟಿವ್ ಇದೆ ಅನ್ನೋದನ್ನು ಬೇಗ ಕಂಡುಹಿಡಿಬೋದು. ಅದಕ್ಕೋಸ್ಕರ ಅದನ್ನು ತೋರಿಸಿದ್ದೆ. ಅದೇ ಮೇಯ್ನ್ ಪಾಯಿಂಟ್ ಈ ವಿಡಿಯೋದಲ್ಲಿ. ನೀವೇನು ಮಾಡಬೇಕು ಅಂತಂದರೆ ಗೂಗಲ್ನಲ್ಲಿ, ಅದು ಸರ್ ಕಂಪ್ಯೂಟ್ರಲ್ಲಿ ಮಾತ್ರ ಬರೋದು, ಅರ್ಥ ಮಾಡ್ಕೊಳ್ಳಿ. ಟ್ರೇಡಿಂಗ್ ವ್ಯೂ ಅಂತ ವೆಬ್ಸೈಟ್ಗೆ ಹೋಗಿ, tradingview.com. ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ, ಅದರಲ್ಲಿ ಸರ್ ಡೆಸ್ಕ್ಟಾಪ್ ಆ್ಯಪ್ ಅಂತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಆಲ್ರೆಡಿ ನನ್ನ ಹತ್ರ ಇದೆ ಸರ್, ಅದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಕೊಟ್ಟಿದ್ದೀನಿ ನೋಡಿ, ಇದನ್ನು ಓಪನ್ ಮಾಡಿ. ಆಟೋಮೆಟಿಕ್ಕಾಗಿ ನಮ್ಮದು ಸ್ಟಾಕ್ ಹೀಟ್ ಮ್ಯಾಪ್ ಓಪನ್ ಆಗಿದೆ. ಬಟ್ ಒಂದು ವೇಳೆ ನಿಮ್ದು ಏನಾದರೂ ಓಪನ್ ಆಗಿಲ್ಲ ಅಂತಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ ಸರ್, ಸ್ಕ್ರೀನರ್ ಅಂತಿದೆ, ಹೀಟ್ ಮ್ಯಾಪ್ ಅಂತಿದೆ, ಸ್ನ್ಯಾಪ್ಸ್ ಇದೆ, ಬ್ರೇಕಿಂಗ್ ನ್ಯೂಸ್ ಇದೆ, ಹೀಟ್ ಮ್ಯಾಪ್ ಇದೆ. ಹೀಟ್ ಮ್ಯಾಪ್ನಲ್ಲಿ ಕ್ರಿಪ್ಟೋ ಮತ್ತು ಸ್ಟಾಕ್ ಇದೆ.
ಕ್ರಿಪ್ಟೋ ಕಡೆಗೆ ದಯವಿಟ್ಟು ಯಾರು ಹೋಗಬೇಡಿ, ಸ್ಟಾಕಿಗೆ ಬನ್ನಿ. ಸ್ಟಾಕ್ ಡಿಫಾಲ್ಟಾಗಿ ನಿಮಗೆ ಅಮೇರಿಕನ್ S&P 500 ಇಂಡೆಕ್ಸ್ ಓಪನ್ ಆಗುತ್ತೆ. ನೀವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಾದರೆ, ಇನ್ವೆಸ್ಟಿಂಗ್ ಅಲ್ಲ ಟ್ರೇಡಿಂಗ್ ಮಾಡಬೇಕಾದ್ರೆ ಅಮೇರಿಕನ್ ಮಾರ್ಕೆಟ್ನ US ಮಾರ್ಕೆಟ್ ಏನಿದೆ ಅದರ ಪ್ರಭಾವ ಖಂಡಿತ ಇದ್ದೇ ಇರುತ್ತೆ. ವರ್ಲ್ಡ್ ಫುಲ್ ಒಂದು ಈಗೇನು ಮಾಡುತ್ತೆ ಅಂತಂದರೆ ಅಮೇರಿಕನ್ ಮಾರ್ಕೆಟನ್ನು ಜಪಾನ್ ಮಾರ್ಕೆಟ್ ಫಾಲೋ ಮಾಡುತ್ತೆ, ಜಪಾನ್ ಮಾರ್ಕೆಟನ್ನು ಏಷ್ಯನ್ ಮಾರ್ಕೆಟು ಮತ್ತು ಆಸ್ಟ್ರೇಲಿಯನ್ ಮಾರ್ಕೆಟ್ ಫಾಲೋ ಮಾಡುತ್ತೆ. ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತೆ, ಅದು ಅದನ್ನು ಫಾಲೋ ಮಾಡುತ್ತೆ. ಹಿಂಗೆ ಒಂಥರ ಬುಕ್ರಿ ಥರ ಸುತ್ತಾ ಇರುತ್ತೆ. ಅದರಿಂದ ಫಸ್ಟ್ ನಾವು ಅಮೇರಿಕನ್ ಮಾರ್ಕೆಟನ್ನು ಬೆಳಗ್ಗೆನೇ ನೋಡಬೇಕು. ಇಲ್ಲಿ ಅಮೇರಿಕನ್ ಸ್ಟಾಕ್ ಹೀಟ್ ಮ್ಯಾಪ್ ಓಪನ್ ಆಗಿದೆ. ನಿಮಗೆ ಇಂಡಿಯನ್ ಮ್ಯಾಪ್ ಬೇಕು ಅಂತಂದರೆ ಜಸ್ಟ್ ಇಲ್ಲಿದೆ ನೋಡಿ, ನಿಫ್ಟಿ 500 ಇಂಡೆಕ್ಸ್ ಮಾತ್ರ, ಅಂದರೆ 50 ಕಂಪನೀಸ್ ಮಾತ್ರ ತೋರಿಸುತ್ತೆ ಸರ್ ಇದರಲ್ಲಿ. ಈಗ ನೋಡಿ ಎಲ್ಲ ರೆಡ್ಡಲ್ಲಿದೆ. ಸಿಪ್ಲಾ ಒಂದು ಗ್ರೀನ್ ಬಿಟ್ಟರೆ ಇಂಡಸ್ಇಂಡ್ ಬ್ಯಾಂಕ್ ಒಂದು ಗ್ರೀನ್ ಇದೆ. ಬಟ್ ಮಾರ್ಕೆಟ್ ಟ್ರೆಂಡ್ ಯಾವ ಕಡೆ ಇದೆ ಅನ್ನೋದನ್ನು ಖಂಡಿತ ತೋರಿಸ್ಕೊಡ್ತಾ ಇದೆ. ನೆಗೆಟಿವ್ ಅಂದರೆ ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ನೀವು ಇಲ್ಲಿ ನೋಡಿ ಆಲ್ ಇಂಡಿಯನ್ ಕಂಪನೀಸ್ ಅಂತ ಕೊಟ್ಬಿಟ್ರೆ ನಿಮಗೆ NSEನಲ್ಲಿರುವಂತಹ ಎಲ್ಲ ಕಂಪನಿಗಳು ಒಟ್ಟಿಗೆ ಬರುತ್ತೆ. ಸೊ ಎಲ್ಲ ರೆಡ್ಡಲ್ಲಿರೋದ್ರಿಂದ ನೀವು ನೆಕ್ಸ್ಟ್ ದಿನ ಟ್ರೇಡ್ ಮಾಡೋಕ್ಕೆ ಹೋಗಬೇಕಾದ್ರೆ ನೀವು ಯಾವುದು ನೆಗೆಟಿವಲ್ಲಿ ಹೋಗುತ್ತೋ, ಅಂದರೆ ನೀವು ಶಾರ್ಟ್ ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಶಾರ್ಟ್ ಟ್ರೇಡಿಂಗ್ ಅಂತಂದರೆ ಬೆಳಗ್ಗೆ ಮಾರಿ ಸಂಜೆ ತಗೋಬೇಕು. ದಯವಿಟ್ಟು ಯಾರೂ ಇಂಟ್ರಾಡೇ ಮಾಡಬೇಡಿ, ಬಟ್ ಮಾಡಲೇಬೇಕು ಅಂತಂದರೆ ಈ ಥರ ಫಾಲೋ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನೀವೇನಾದರೂ ಬುಲ್ಲಿಶ್ ಆಗಿದ್ದರೆ, ಅಂದರೆ ಯಾವ ಒಂದು ಸೆಕ್ಟರ್ ಗ್ರೀನಲ್ಲಿರುತ್ತೋ ಅದರ ನೆಕ್ಸ್ಟ್ ದಿನ ನೀವು ಅದನ್ನು ಬೈ ಮಾಡ್ಬೋದು ಅಥವಾ ವಾಚ್ ಮಾಡ್ಬೋದು. ಇನ್ವೆಸ್ಟಿಂಗ್ ಮಾಡೋದಾದರೆ ರೆಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಆಗ ನಿಮಗೆ ಸಡನ್ನಾಗಿ ಗ್ರೀನ್ ಆದರೆ ನಿಮ್ಮ ಪೋರ್ಟ್ಫೋಲಿಯೋ ಯಾವಾಗಲೂ ಗ್ರೀನಲ್ಲಿರುತ್ತೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚೆನ್ನಾಗಿ ಗ್ರೀನ್ ಆಗಬೇಕು ಪ್ರತಿದಿನ 2% 3% ಅಂತ ಜಾಸ್ತಿ ಆದಮೇಲೆ ಅದು ಓವರ್ ವ್ಯಾಲ್ಯೂಡ್ ಆದಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣದಿಂದಲೇ ಡೌನ್ 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 ಅಂತ ಬರ್ತಾ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ಡೈಲಿ ರೆಡ್ಡಲ್ಲಿ ಕಾಣಿಸುತ್ತೆ. ಆಗ ಮಾರ್ಕೆಟಿಂದ ಹೊರಡೆ ಬರ್ತೀರಾ. ಬಟ್ ಮಾರ್ಕೆಟ್ ಅನ್ನೋದು ನಿಮ್ಮ ತಾಳ್ಮೆಯನ್ನು ಫಸ್ಟ್ ಪರೀಕ್ಷೆ ಮಾಡುತ್ತೆ. ಆ ಪರೀಕ್ಷೆಯಿಂದ ನೀವು ಯಾವತ್ತು ಪಾಸ್ ಆಗ್ತೀರೋ ಅವತ್ತು ಆಗ ನಿಮಗೆ ಮಾರ್ಕೆಟ್ ಅನ್ನೋದು ತುಂಬ ಒಂಥರ ನೀವು ಎಕ್ಸ್ಪೆಕ್ಟ್ ಆಗ್ತೀರ ಮಾರ್ಕೆಟಲ್ಲಿ, ಆಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಖಂಡಿತ. ಇಲ್ಲೊಂದು ವಿಪ್ರೋ ಓಪನ್ ಮಾಡಿದ್ದೆ. ಸೊ ಇಲ್ಲಿ ನೋಡಿ ಡೈಲಿ ಕ್ಯಾಂಡಲ್ ಓಪನ್ ಮಾಡಿದ್ದೇನೆ. ಸೊ ಇದು 1 2 3 4 1 5 6 ಸಲ ಈ ಸಪೋರ್ಟ್ ಝೋನ್ಗೆ ಬಂದಿದೆ. ಸೊ ಮತ್ತೆ ಇದೇ ಝೋನ್ಗೆ ಬರ್ತಾ ಇದೆ. ಇವತ್ತಿನ ಫೋರ್ಸ್ ನೋಡಿದ್ರೆ ಇಲ್ಲಿ ನೋಡಿ ಓಪನ್ ಆದ ತಕ್ಷಣ ಫಾಸ್ಟಾಗಿ ಕೆಳಗಡೆ ಬಂದಿದೆ, ವಿತ್ ವಾಲ್ಯೂಮು ಜಾಸ್ತಿ ಆಗಿದೆ. ಇದೇನಾದರೂ ಬ್ರೇಕ್ ಆದರೆ ಅಥವಾ ಇಲ್ಲಿ ಬಂದು ರಿವರ್ಸ್ ಆಗ್ಬೋದು. ಯಾರಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ಪ್ಲ್ಯಾನ್ ಇದ್ದರೆ ಇಂತಹ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಜಾಗದಲ್ಲಿ ಕೆಲವರೆಲ್ಲ ಏನು ಮಾಡ್ತೀವಿ, ಜಾಸ್ತಿ ಹೋಗಲಿ ಅಂತ ಹೇಳಿ ಇಲ್ಲೋಗಿ ಮಾಡೋದು ಮಾಡ್ತೀವಿ. ಯಾವತ್ತಾದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ಟಾಕನ್ನು ನೋಡಿ ಯಾವುದಾದ್ರೂ ಒಂದು ಕಡೆ ಮಾರ್ಕ್ ಮಾಡಿ ಇಟ್ಕೋಬೇಕು. ಯಾವಾಗೆಲ್ಲ ಇಂತಹ ಸಮಸ್ಯೆ ಸಿಗುತ್ತೋ ಖಂಡಿತ ಒಂದು 2-3 ವರ್ಷದಲ್ಲಿ ಒಂದು ಸಲನಾದರೂ ಬರುತ್ತೆ. ಆ ಸಮಯದಲ್ಲಿ ನಾವು ಬೈ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ದುಡ್ಡಿದ್ದ ತಕ್ಷಣ ಯಾವಾಗ ಬೇಕಾದ್ರೂ ತೊಗೊಳ್ತಾರೆ. ಅದಕ್ಕೋಸ್ಕರ ನಾವು ಟೆಕ್ನಿಕಲನ್ನು ತಿಳ್ಕೊಂಡಿರಬೇಕು. ಟೆಕ್ನಿಕಲ್ ಇಟ್ಕೊಂಡು ಟ್ರೇಡ್ ಮಾಡೋದಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಸಮಯದಲ್ಲಿ ತೊಗೋಬೇಕು, ಯಾವ ಸಮಯದಲ್ಲಿ ತೊಗೊಂಡ್ರೆ ನಾವು ನೆಕ್ಸ್ಟ್ ದಿನದಿಂದಲೇ ನನ್ನ ಪೋರ್ಟ್ಫೋಲಿಯೋ ಗ್ರೀನಲ್ಲಿರುತ್ತೆ ಅನ್ನೋದಕ್ಕೋಸ್ಕರ ನೀವು ಟೆಕ್ನಿಕಲನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ದಯವಿಟ್ಟು ಅವ್ರಿಗೂ ಸ್ವಲ್ಪ ಶೇರ್ ಮಾಡಿಕೊಡಿ. ನನಗೂ ಸ್ವಲ್ಪ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಒಂದು ಸಪೋರ್ಟ್ಗೆ ಧನ್ಯವಾದಗಳು.